ಒಂದು ಕುತೂಹಲ. ದೇವರಾಜ್ ಸರ್ ನನಗೆ ಚಿಕ್ಕ ಕುತೂಹಲ. ದೇವರಾಜ್ ಸರ್ ಒಂದು ಚಿಕ್ಕ ಕುತೂಹಲ ಬಂದೆ ನಟರಾಜ್ ಗೌಡ್ರೆ, ಇನ್ ಕೇಸ್ ಅಪ್ಪ ನಾವು ರೇಖಾರದಲ್ಲೇ ಪ್ರಶ್ನೆ ಕೇಳೋಣ. ಇನ್ ಕೇಸ್ ಏನಾದ್ರೂ ಹಾಗೊಂದು ಅಗ್ರಿಮೆಂಟ್ ಆಗಿದ್ರು ಕೂಡ ಸಿದ್ದರಾಮಯ್ಯನವ್ರು ಈಸಿಯಾಗಿ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದೀರಾ ತಾವು? ಇನ್ನೊಂದು ಸಿದ್ದರಾಮಯ್ಯವ್ರ ಮುಂದೆ ಇರ್ತಕ್ಕಂಥದ್ದು ಎರಡೇ ಆಯ್ಕೆ. ಶ್ವೇತಾ ಬದ್ರುದ್ದೀನ್ ಅವರು ಇದನ್ನ ಒಪ್ಕೊಂತಾರೆ ಅಂತ ನಾನು ಭಾವಿಸ್ತೀನಿ. ಎರಡು ಆಯ್ಕೆ ಇದೆ. ಒಂದು, ತಾನು ಮುಂದುವರಿಬೇಕು, ಇಲ್ಲ ಅಂದ್ರೆ ತಾನು ಹೇಳೋ ಅಂತವ್ರು ಮುಖ್ಯಮಂತ್ರಿಗಳಾಗಿ ನನ್ನ ಮಾತಲ್ಲಿ ನಡೆಯುವಂತವ್ರು ಆಗ್ಬೇಕು. ಇವೆರಡೇ ಬಿಟ್ರೆ ಇನ್ಯಾವುದೂ ಇಲ್ಲಿ ಉಳಿದಿಲ್ಲಮ್ಮ. ಇಲ್ಲಿ ಇದನ್ನು ಒಪ್ಕೊಂಡ್ರೆ ಇನ್ನು ಮುಂದೆ ಬಹಳ ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ಜನಗಳನ್ನ ಮತ್ತೆ ಮತ್ತೆ ಪದೇ ಪದೇ ಗೊಂದಲಕ್ಕೀಡಾಗಿ ರಾಜ್ಯದ ಜನಗಳನ್ನ ಮೂರ್ಖರು ಮಾಡಬಾರ್ದು. ಪದೇ ಪದೇ ಎಷ್ಟು ಅಂತ ಮೂರ್ಖರು ಮಾಡ್ತೀರಿ? ಮೂಡ ಆಡಳಿತದಲ್ಲಿ ಮೂರ್ಖರು ಮಾಡ್ತೀರಿ, ವಾಲ್ಮೀಕಿ ಆಡಳಿತದಲ್ಲಿ ಮೂರ್ಖರು ಮಾಡ್ತೀರಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರ್ಖರು ಮಾಡ್ತೀರಿ. ಪ್ರತಿ ಸಲ ನಿಮ್ ಗ್ಯಾರಂಟಿ ಮುಖ್ಯಮಂತ್ರಿ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಬಂದೆ ಅಶೋಕ್ ಗೌಡ್ರೆ, ಕನ್ಫ್ಯೂಷನ್ ಕ್ಲಿಯರ್ ಆಯ್ತಾ, ಹೆಚ್ಚಾಯ್ತಾ? ಇಲ್ಲಿ ಸಮಾವೇಶದ ಹೆಸರು ಮಾತ್ರ ಬದಲಾಗಿಲ್ಲ ನಟರಾಜ್ ಗೌಡ್ರೆ, ಉದ್ದೇಶನೇ ಬದಲಾಗೋಯ್ತು. ಆ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ ಯಾಕೆ? ಮೂಡ ವಿಚಾರದಿಂದ ಕಳಂಕ ಆಗಿದೆ ಸಿದ್ದರಾಮಯ್ಯನವರಿಗೆ. ಆ ಕಳಂಕದಿಂದ ಆಚೆ ತಂದು ಸ್ವಾಭಿಮಾನವನ್ನ ಎತ್ಕಟ್ಟಬೇಕು ಅಂತ ಹೊರಟ್ರು. ಡಿ.ಕೆ. ಶಿವಕುಮಾರ್ ಅವರು ಹೋದ್ರು, ಹೈಕಮಾಂಡ್ ಮುಂದೆ ನಿಂತರು. ಬಂದೆ ಇಡೀ ಹೆಸರಲ್ಲ, ಇಡೀ ಕಾರ್ಯಕ್ರಮದ ಉದ್ದೇಶನೇ ಉಲ್ಟಾ ಮಾಡಿದ್ರು. ಇಲ್ಲಿ ವ್ಯಕ್ತಿ ಗಿಕ್ತಿ ನೋ, ಪಾರ್ಟಿ ಮಾತ್ರ ಓಕೆ ಅನ್ನೋ ಹಂತಕ್ಕೆ ತಂದಿಟ್ರು. ಅಲ್ಲಿಗೆ ಎಲ್ಲಿಗೆ ಬಂತು ಉದ್ದೇಶ? ಎಲ್ಲಿ ಉಳಿತು ಉದ್ದೇಶ? ಕೇವಲ ಹೆಸರು ಮಾತ್ರ ಅಲ್ಲ, ಯಾರೆಲ್ಲ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ರಲ್ಲ ಅವ್ರ ಉದ್ದೇಶನೂ ಹಾಳಾಯ್ತು, ಅವ್ರ ಮಿಷನ್ ಕೂಡ ಫೇಲ್ ಆಯ್ತು ಅಲ್ವಾ ನಟರಾಜ್ ಗೌಡ್ರೆ? ಇಲ್ಲ, ಯಾರು ಸಮಾವೇಶವನ್ನ ಮಾಡಬೇಕು ಅಂತ ಮುಂಚೆ ಆಲೋಚನೆ ಮಾಡಿದ್ರು, KPCC ಅಧ್ಯಕ್ಷರು ಚರ್ಚೆ ಮಾಡಿದಾಗ ಇನ್ನು ಚರ್ಚೆಲಿತ್ತು ಯಾವ ಹೆಸರನ್ನ ಕೊಡಬೇಕು ಚರ್ಚೆ ಈ ಸಮಾರಂಭಕ್ಕೆ. ಅದಕ್ಕೆ ಈಗಲೂ ಸ್ವಾಭಿಮಾನಿನೇ, ಅದು ಈಗಲೂ ಸ್ವಾಭಿಮಾನಿನೇ, ಜನ ಕಲ್ಯಾಣ ಸಮಾವೇಶ. ಸ್ವಾಭಿಮಾನಿಗಳು ಇಡೀ ರಾಜ್ಯ ಜನತೆಗಳಿಗೆ ಸ್ವಾಭಿಮಾನಿಗಳಾಗಿದ್ದಾರೆ. JDS ನವ್ರಿಗೆ ಮಾತ್ರ ಸ್ವಾಭಿಮಾನ ಅನ್ನೋದಿಲ್ಲ. ಸ್ವಾಭಿಮಾನ ಅನ್ನೋದೇ ಗೊತ್ತಿಲ್ಲ. ಜನತೆಗಳು ಸ್ವಾಭಿಮಾನಿಗಳಾಗಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಂದ ಇಡೀ ರಾಜ್ಯ ಜನತೆ ಸ್ವಾಭಿಮಾನಿಗಳಾಗಿದ್ದಾರೆ, ಸ್ವಾವಲಂಬಿಗಳಾಗಿದ್ದಾರೆ, ಆತ್ಮಗೌರವ ಉಳ್ಳವರಾಗಿದ್ದಾರೆ. ಹಂಗಾಗಿ ನಾವು ಅದಕ್ಕೆ ಯಾವ ಹೆಸರು ಕೊಟ್ರು, ಯಾವ ಸಂಘಟನೆಗಳು ನಮ್ಮ ಬಂದು ಸೇರ್ಕೊಂಡ್ರು ಕೂಡ ಇದು ಜನ ಕಲ್ಯಾಣ ಸಮಾವೇಶನೇ. ಕಾಂಗ್ರೆಸ್ ಪಕ್ಷದ ನೇತೃತ್ವ ಕೇಳಿ, ಸ್ವಾಭಿಮಾನಿಗಳಿದ್ದೀವಲ್ಲ. ಸ್ವಾಭಿಮಾನಿ ಸಮಾವೇಶ ಅಲ್ಲ. ಬಿಜೆಪಿ ಸ್ವಾಭಿಮಾನಿಗಳಲ್ಲ, ಬಿಜೆಪಿ ದುರಭಿಮಾನಿಗಳು, ದುರಭಿಮಾನಿಗಳು. ಸಮಾವೇಶದ ಹೆಸರು ಹೇಳ್ರಿ, ಸಮಾವೇಶದ ಹೆಸರು ಹೇಳಿ, ನೋಡಿ ಸಮಾವೇಶದ ಹೆಸರು ಹೇಳಿ. ಇವಾಗ ನೋಡಿ ಹೇಳಿ, ಬಂದು ಸೇರ್ಕೊಳ್ಳಿ. ನೀವು ಹೇಳಿ ಸರ್, ಹೇಳಿ ಸ್ವಾಮಿ. ಸ್ವಾಭಿಮಾನಿಗಳೇ, ನೀವು ಸ್ವಾಭಿಮಾನಿಗಳಾಗಿದ್ರೆ ಬನ್ನಿ. ಅಲ್ಲ, ನೀವು ಸ್ವಾಭಿಮಾನಿಗಳಾಗಿದ್ರೆ ಬನ್ನಿ. ಇಡೀ ರಾಜ್ಯ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಸ್ವಾಭಿಮಾನವನ್ನು ಪಡ್ಕೊಂಡಿದೆ. ನಿಮಗೆ ಈಗ ನಿಮ್ಮ ಬಿಜೆಪಿ ತರ ಅಲ್ಲ, ಬಿಜೆಪಿಯ ರಾಜ್ಯಾಧ್ಯಕ್ಷನಿಗೆ ದುಷ್ಟ ಭ್ರಷ್ಟ ಅಂತ ಬೈತಾರ ಬಿಜೆಪಿ ಶಾಸಕರಿದ್ದಾರೆ, ಅವ್ರನ್ನ ನೀವು ಕ್ರಮ ತಗೊಳಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲೇನಿಲ್ಲ. ಎಲ್ಲ ಇಡೀ ರಾಜ್ಯ ಜನತೆಗೆ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಸತ್ಯಮೇವ ಜಯತೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಜನತಾ ನ್ಯಾಯಾಲಯ ಸಿದ್ದರಾಮಯ್ಯನವರೊಂದಿಗೆ ಹಾಸನದ ಬೃಹತ್ ಸ್ವಾಭಿಮಾನಿ ಸಮಾವೇಶಕ್ಕೆ ತಾವುಗಳು ದಯಮಾಡಿ ಭಾಗವಹಿಸಬೇಕು. ಇದ್ದಿದ್ದು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ. ಪಾರ್ಟಿಯ ಒಂದೇ ಒಂದು ಚಿಹ್ನೆ ಕೂಡ ಇರಲಿಲ್ಲ, ಪಾರ್ಟಿಯ ಒಂದೇ ಒಂದು ಪ್ರಸ್ತಾಪ ಇರಲಿಲ್ಲ. ಇವಾಗ ಬಂದಿದೆ, ಇವಾಗ ಬಂದಿದೆ, ಇವಾಗ ಬಂದಿದೆ. ಅದು ಕೂಡ ತಪ್ಪಿಲ್ಲ. ಅದು ಅವರ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಕೆಲವು ಒಕ್ಕೂಟದವರು ಅದನ್ನ ಪ್ರಚಾರ ಮಾಡಿದ್ದಾರೆ, ತಪ್ಪಿಲ್ಲ. ಅವರೆಲ್ಲ ಬಂದು ಸೇರ್ತಾರದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ, ಅವರೆಲ್ಲ ಬಂದು ಸೇರ್ತಾರೆ. ಶಾಸಕರುಗಳು ಪಕ್ಷನಿಷ್ಠರ ವ್ಯಕ್ತಿನಿಷ್ಠರ, ಪಕ್ಷನಿಷ್ಠರ ವ್ಯಕ್ತಿನಿಷ್ಠರ ಹೋಗಿದ್ದು ಸ್ವಾಭಿಮಾನಿ ಸಮಾವೇಶಕ್ಕೆ. ಡಿ.ಕೆ. ಶಿವಕುಮಾರ್ ಅವ್ರ ಮೀಟಿಂಗ್ ಕರೆದ್ರೆ ಹೋಗ್ಲೇ ಇಲ್ಲ ಅವರು, ಅಲ್ಲಿಗೆ ವ್ಯಕ್ತಿನಿಷ್ಠನ ಪಕ್ಷನಿಷ್ಠನ ನಟರಾಜ್ ಗೌಡ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮೀಟಿಂಗು ಕರೆದಿದ್ರು, ಎಲ್ಲರೂ ಭಾಗವಹಿಸಿದ್ರು, ಎಲ್ಲರೂ ವಿಡಿಯೋ ಕಾನ್ಫರೆನ್ಸ್ ಅಲ್ಲೂ ಭಾಗವಹಿಸಿದ್ರು, KPCC ಕಚೇರಿಯಲ್ಲೂ ಭಾಗವಹಿಸಿದ್ರು, ಎಲ್ಲರೂ ಸೇರೇ ಮಾಡ್ತಾ ಇರೋದು. ನೋಡಿ, ಒಕ್ಕೂಟದವರು ಬಂದ್ರು ಕಾಂಗ್ರೆಸ್ ಪಕ್ಷಕ್ಕೇನೆ, ಕಾಂಗ್ರೆಸ್ ಪಕ್ಷ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೇನೆ. ಇಡೀ ಜನ, ಕರ್ನಾಟಕ ಜನತೆ ಕಾಂಗ್ರೆಸ್ ಪಕ್ಷವನ್ನು ಕೊಂಡಾಡ್ತಾ ಇದ್ದಾರೆ, ಈ ಸರ್ಕಾರವನ್ನ ಕೊಂಡಾಡ್ತಾ ಇದ್ದಾರೆ, ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಮೆಚ್ಚುತ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್, ಈ ಕರ್ನಾಟಕ ಕಾಂಗ್ರೆಸ್ ಒಂದು ಮಾದರಿ ರಾಜ್ಯ ಆಗಿದೆ, ಮಾದರಿ ಸರ್ಕಾರ ಆಗಿದೆ. ಸೊ ಹಂಗಿರ್ಬೇಕಾದ್ರೆ ಇದು ಜನ ಕಲ್ಯಾಣವಾಗಿದೆ. ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ನೋಡಿ, ಸ್ವಾಭಿಮಾನಿಯಾಗಿ ನಾವು ಸ್ವಾಭಿಮಾನಿಗಳು. ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡಿದಾಗ ಇಡೀ ನಮ್ಮ ಮಂತ್ರಿ ಮಂಡಲ ಇಟ್ಕೊಂಡು ಇಡೀ ಜಂತರ್ ಮಂತರ್ ಹೋಗಿ ಫೈಟ್ ಮಾಡಿದ್ವಿ, ನಾವು ಪ್ರೊಟೆಸ್ಟ್ ಮಾಡಿದ್ವಿ.
ಇವತ್ತು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಹಕ್ಕುಗಳಿಗಾಗಿ ಪ್ರಧಾನಮಂತ್ರಿ ಹತ್ರ ಹೋಗಿ ನಮ್ಮ ಹಕ್ಕುಗಳನ್ನ ಕೇಳ್ಕೊಂಡ್ ಬಂದಿದ್ದಾರೆ. ಬಿಜೆಪಿಯ ಸಂಸದರು ಯಾವತ್ತಾರು ಕೇಳಿದ್ದಾರಾ? ಬಿಜೆಪಿಯ ಕೇಂದ್ರ ಸಚಿವರು ಯಾವತ್ತಾರು ಈ ತರ ಬಾಯಿ ಬಿಟ್ಟಿದ್ದಾರಾ? ಇಲ್ಲ. ಬಿಜೆಪಿಯ ಕಳೆದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಯಾವತ್ತಾದ್ರೂ ಹೋಗಿ ಪ್ರಧಾನಮಂತ್ರಿ ಮುಂದೆ ಕೇಳಿದ್ದಾರಾ? ಕರಪತ್ರದಲ್ಲಿ ಇವೆಲ್ಲ ಯಾಕಿರ್ಲಿಲ್ಲ ಅನ್ನೋ ಪ್ರಶ್ನೆ. ತಪ್ಪಿಲ್ಲ ನಾನಂತಿರಲ್ಲ. ಕರಪತ್ರ ಬಂದಿರೋದು ಅವರ ಅಭಿಮಾನಿಗಳು ಮಾಡಿದ್ದಾರೆ. ಯತೀಂದ್ರ ಅವ್ರು ಹೋದಾಗ, ರಾಜಣ್ಣ ಅವ್ರು ಹೋದಾಗ ಇದೆಲ್ಲ ಯಾಕೆ ಪ್ರಸ್ತಾಪ ಆಗಿರ್ಲಿಲ್ಲ? ಈಗ ನೋಡಿ, ಎಲ್ಲಾನು ಪ್ರಸ್ತಾಪ ಆಗಿತ್ತು. ಅವರೆಲ್ಲ ಅಭಿಮಾನಿಗಳು ಸಿದ್ದರಾಮಯ್ಯನವ್ರಿಗೋಸ್ಕರ ಹಾಕಿದ ಕರಪತ್ರ ಹಂಚಿದ್ರೆ ತಪ್ಪಿಲ್ಲ. ಬ್ಯಾನರ್ಗಳು ಹಾಕ್ತಾರೆ, ತಪ್ಪಿಲ್ಲ. ಯಾಕಂದ್ರೆ ಅದೆಲ್ಲ ಸೇರಿ ಕಾಂಗ್ರೆಸ್ಗೆ ಸೇರುವಂತದ್ದು. ಒಕ್ಕೂಟದವರು ಕೂಡ ಕಾಂಗ್ರೆಸ್ಗೆ ಸೇರುವಂತದ್ದು. ಹೌದು, ನೋಡ್ಲಿ. ಹೌದು, ಜನ ನೋಡ್ತಾವ್ರೆ, ಜನ ಬರ್ತಾರೆ ಕಾರ್ಯಕ್ರಮಕ್ಕೆ. ನೀವು ನೋಡಿ. ಯಾಕಂದ್ರೆ ನಿಮ್ಮಲ್ಲಿ ನೋಡಿ ಏನ್ ಗೊತ್ತಾ, ವಿರೋಧ ಪಕ್ಷ ನೀವು ಆಡಳಿತದಲ್ಲಿದ್ದಾಗಲೂ ಕೂಡ ನೀವು ಜನಗಳ ವಿಶ್ವಾಸವನ್ನ ಗಳಿಸಿಲ್ಲ. ವಿರೋಧ ಪಕ್ಷ ಇದ್ದಾಗಲೂ ನೀವು ಜನರ ವಿಶ್ವಾಸವನ್ನ ಗಳಿಸಿಲ್ಲ. ನಾವೆಲ್ಲ ಜನರ ವಿಶ್ವಾಸವನ್ನ ಗಳಿಸಿದ್ದೀವಿ, ಜನತೆಯ ಜೊತೆಗಿದ್ದೀವಿ, ಜನ ಕಲ್ಯಾಣವನ್ನ ಮಾಡಿದ್ದೀವಿ. ಅದನ್ನ ಘಂಟಾಘೋಷವಾಗಿ ಹೇಳ್ತೀವಿ. ನಾಳೆ ನೀವು ಕೇಳಿಸ್ಕೊಳ್ಳಿ. ನೀವು 181ದಿಂದ 35ಕ್ಕೆ ಬಂದಿರತಕ್ಕಂತಹ ಕಾಂಗ್ರೆಸ್ ಸಹ ನಾವು ನೋಡಿದ್ದೇವೆ. ಈಗ 138ರಿಂದ 30ಕ್ಕೆ ಬಂದ್ರು ಆಶ್ಚರ್ಯ ಇಲ್ಲ. ಯಾಕೆ ಅಂತಂದ್ರೆ ಇವರು ಬಂಗಾರಪ್ಪನವರು ಆವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ ಕೂಡಲೇ ಯಾವ ರೀತಿ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ ಕೂಡಲೇ ಪಕ್ಷ ಹೊಡಿತಾರೆ, ಪಕ್ಷ ಹೊಡೆದು ಅವ್ರು 10 ಸೀಟ್ ತಗೊಳ್ತಾರೆ, 6% ಓಟ್ ತಗೊಂತಾರೆ. ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗ್ಲಿಕ್ಕೆ ಅವತ್ತು ಪ್ಲಾಟ್ಫಾರ್ಮ್ ಹಾಕಿದ್ರು. ಏನೋ ಆವತ್ತು SM ಕೃಷ್ಣ ಅವರಿಂದ ಮತ್ತೆ ಅಧಿಕಾರಕ್ಕೆ ಬಂದ್ರು. ಅದಾದ್ಮೇಲೂ ಏನೇನು ಹಿಸ್ಟ್ರಿ ತುಂಬಾ ದೊಡ್ಡದಿದೆ. ಒಂದು ಹಿಸ್ಟ್ರಿ ನಾನು ಹೇಳಕ್ ಇಷ್ಟಪಡ್ತೇನೆ. ಒಂದು ನಿಮಿಷ ನೋಡಿ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಖರ್ಗೆ ಅವರು ಧರಮ್ ಸಿಂಗ್ ಅವ್ರಿಗೆ ನಮ್ಮ ವಿಶ್ವನಾಥ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಕರ್ಕೊಂಡ್ ಬರ್ತಾ ಇದ್ದೀವಿ ಈ ರೀತಿ ಅಂತ ಹೇಳ್ತಾರೆ. ಆವಾಗ ವಿಶ್ವನಾಥ್ ಅವ್ರಿಗೆ ಕಿವಿ ಮಾತು ಹೇಳ್ತಾರೆ, ನೋಡಪ್ಪ ನೀನು ಒಂದು ದೊಡ್ಡ ನಾಯಕ ಇದೆಯಾ ನಮ್ಮ ಪಕ್ಷದಲ್ಲಿ, ನಾವು ಮುಂದೆ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಸಿದ್ದರಾಮಯ್ಯನ ಅವಶ್ಯಕತೆ ಇಲ್ಲ, ನಿನ್ನ ಅಧಿಕಾರ ಚ್ಯುತಿ ಆಗುತ್ತೆ, ಕರ್ಕೊಂಬರ್ಬೇಡ, ಇವತ್ತು ಆ ಕಮ್ಯುನಿಟಿನಲ್ಲಿ ದೊಡ್ಡ ಲೀಡರ್ ಇದೆಯಾ ಅಂತ ಹೇಳಿ ವಿಶ್ವನಾಥ್ ಹೇಳ್ತಾರೆ. ಪಾಪ ಕಣ್ಣೀರ್ ಹಾಕೊಂಡು ಡಿ ಕೆ ಶಿವಕುಮಾರ್ಗೆ ಧರಮ್ ಸಿಂಗ್ ಮತ್ತು ಖರ್ಗೆ ಅವ್ರು ಕೊಡ್ತಾರೆ. ಬೇಡಪ್ಪ, ಇವತ್ತು ನಮ್ಮ ಅವಧಿಗಳಾದ್ಮೇಲೆ ಯಾರಾದ್ರೂ ಕೇಪಬಲ್ ಇದೆಯಾ ಅಂದ್ರೆ ನೀನು ಡಿ ಕೆ, ಅದರಿಂದಾಗಿ ಕರ್ಕೊಂಬರ್ಬೇಡ ಸಿದ್ದರಾಮಯ್ಯನ, ನಿನ್ನ ಪದಚ್ಯುತಿ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಪರಮೇಶ್ವರ್ಗೆ ಆದ ಗತಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಆದ ಗತಿ, ಇದೆಲ್ಲ ಮುನಿಯಪ್ಪ ಅವ್ರಿಗೆ ಆದ ಗತಿ, ಮೂಲ ಕಾಂಗ್ರೆಸ್ಸಿಗರಿಗೆ ಬಂಗನಾಮಾನೇ ಗ್ಯಾರಂಟಿ. ಚಿಕ್ಕ ಬ್ರೇಕ್ ಹೋಗ್ಲೇಬೇಕಾದ ಸಮಯ. ಬ್ರೇಕ್ ಇಂದ ಬಂದ್ಮೇಲೆ ಇದು ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲೇ ನಡೆದಿದ್ರೆ ಏನಾಗಬಹುದಾಗಿತ್ತು, ಜನ ಕಲ್ಯಾಣ ಆಗ್ತಿರೋದ್ರಿಂದ ಏನಾಗ್ತಿಲ್ಲ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಕಿದೆ. ಇದ್ರ ಜೊತೆಗೆ ನಾನಾಗ್ಲೇ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಿದ್ದ ಹಾಗೆ ಒಂದೇ ಒಂದು ದಿನ ಮುಂಚೆ, ಈ ಸ್ವಾಭಿಮಾನಿ ಸಮಾವೇಶ ನಡೆಯೋ ಒಂದೇ ಒಂದು ದಿನ ಮುಂಚೆ ಇಡಿಯಿಂದ ಲೆಟರ್ ಲೋಕಾಯುಕ್ತಕ್ಕೆ. ಕ್ಯಾನ್ ವಿ ಕೋರಿಲೇಟ್ ದ ಟೈಮಿಂಗ್? ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಬ್ರೇಕ್ ಆದ್ಮೇಲೆ. ಒಂದು ಚಿಕ್ಕ ಕುತೂಹಲ ಬಂದೆ ನಟರಾಜ್ ಗೌಡ್ರೆ, ಇನ್ ಕೇಸ್ ಅಪ್ಪ ನಾವು ರೇಖಾರದಲ್ಲೇ ಪ್ರಶ್ನೆ ಕೇಳೋಣ. ಇನ್ ಕೇಸ್ ಏನಾದ್ರೂ ಹಾಗೊಂದು ಅಗ್ರಿಮೆಂಟ್ ಆಗಿದ್ರು ಕೂಡ ಸಿದ್ದರಾಮಯ್ಯನವ್ರು ಈಸಿಯಾಗಿ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದೀರಾ ತಾವು? ಇನ್ನೊಂದು ಸಿದ್ದರಾಮಯ್ಯವ್ರ ಮುಂದೆ ಇರ್ತಕ್ಕಂಥದ್ದು ಎರಡೇ ಆಯ್ಕೆ. ಶ್ವೇತಾ ಬದ್ರುದ್ದೀನ್ ಅವರು ಇದನ್ನ ಒಪ್ಕೊಂತಾರೆ ಅಂತ ನಾನು ಭಾವಿಸ್ತೀನಿ. ಎರಡು ಆಯ್ಕೆ ಇದೆ. ಒಂದು, ತಾನು ಮುಂದುವರಿಬೇಕು, ಇಲ್ಲ ಅಂದ್ರೆ ತಾನು ಹೇಳೋ ಅಂತವ್ರು ಮುಖ್ಯಮಂತ್ರಿಗಳಾಗಿ ನನ್ನ ಮಾತಲ್ಲಿ ನಡೆಯುವಂತವ್ರು ಆಗ್ಬೇಕು. ಇವೆರಡೇ ಬಿಟ್ರೆ ಇನ್ಯಾವುದೂ ಇಲ್ಲಿ ಉಳಿದಿಲ್ಲಮ್ಮ. ಇಲ್ಲಿ ಇದನ್ನು ಒಪ್ಕೊಂಡ್ರೆ ಇನ್ನು ಮುಂದೆ ಬಹಳ ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ಜನಗಳನ್ನ ಮತ್ತೆ ಪದೇ ಗೊಂದಲಕ್ಕೀಡಾಗಿ ರಾಜ್ಯದ ಜನಗಳನ್ನ ಮೂರ್ಖರು ಮಾಡಬಾರ್ದು. ಪದೇ ಎಷ್ಟು ಅಂತ ಮೂರ್ಖರು ಮಾಡ್ತೀರಿ, ಮೂಡಾಗಣದಲ್ಲಿ ಮೂರ್ಖರು ಮಾಡ್ತೀರಿ, ವಾಲ್ಮೀಕಿ ಆಗಣದಲ್ಲಿ ಮೂರ್ಖರು ಮಾಡ್ತೀರಿ, ಡಿಪಾರ್ಟ್ಮೆಂಟ್ ಅಲ್ಲಿ ಮೂರ್ಖರು ಮಾಡ್ತೀರಿ. ಪ್ರತಿ ಸಲ ನಿಮ್ ಗ್ಯಾರಂಟಿ ಮುಖ್ಯಮಂತ್ರಿ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಬಂದೆ ಅಶೋಕ್ ಗೌಡ್ರೆ, ಕನ್ಫ್ಯೂಷನ್ ಕ್ಲಿಯರ್ ಆಯ್ತಾ, ಹೆಚ್ಚಾಯ್ತಾ? ಇಲ್ಲಿ ಸಮಾವೇಶದ ಹೆಸರು ಮಾತ್ರ ಬದಲಾಗಿಲ್ಲ ನಟರಾಜ್ ಗೌಡ್ರೆ, ಉದ್ದೇಶನೇ ಬದಲಾಗೋಯ್ತು. ಆ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ ಯಾಕೆ? ಮೂಡ ವಿಚಾರದಿಂದ ಕಳಂಕ ಆಗಿದೆ ಸಿದ್ದರಾಮಯ್ಯನವರಿಗೆ. ಆ ಕಳಂಕದಿಂದ ಆಚೆ ತಂದು ಸ್ವಾಭಿಮಾನವನ್ನ ಎತ್ಕಟ್ಟಬೇಕು ಅಂತ ಹೊರಟ್ರು. ಡಿ ಕೆ ಶಿವಕುಮಾರ್ ಅವರು ಹೋದ್ರು, ಹೈಕಮಾಂಡ್ ಮುಂದೆ ನಿಂತರು, ಬಂದೆ. ಇಡೀ ಹೆಸರಲ್ಲ, ಇಡೀ ಕಾರ್ಯಕ್ರಮದ ಉದ್ದೇಶನೇ ಉಲ್ಟಾ ಮಾಡಿದ್ರು. ಇಲ್ಲಿ ವ್ಯಕ್ತಿ ಗಿಕ್ತಿ ನೋ,
ಪಾರ್ಟಿ ಮಾತ್ರ ಓಕೆ ಅನ್ನೋ ಹಂತಕ್ಕೆ ತಂದಿಟ್ರು. ಅಲ್ಲಿಗೆ ಎಲ್ಲಿಗೆ ಬಂತು ಉದ್ದೇಶ, ಎಲ್ಲಿ ಉಳಿತು ಉದ್ದೇಶ? ಕೇವಲ ಹೆಸರು ಮಾತ್ರ ಅಲ್ಲ, ಯಾರೆಲ್ಲ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ರಲ್ಲ ಅವರು